ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಮುಂದಿನ ವಾರದ ಕ್ಯಾಪ್ಟನ್ ಯಾರು, ಕ್ಯಾಪ್ಟನ್ ಟಾಸ್ಕ್ ಯಾವ ರೀತಿ ಇತ್ತು, ಮತ್ತೆ ಅಶ್ವಿನಿ ಗೌಡ ಅವರಿಗೆ ಅದೃಷ್ಟ ಕೈ ಹಿಡಿತಾ, ಅದೇ ರೀತಿಯಾಗಿ ಅಭಿಷೇಕ್ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ಇವರಲ್ಲಿ ಕ್ಯಾಪ್ಟನ್ ಆಗಿದ್ದಾರ ಅಂತೆಲ್ಲ ಮಾತಾಡೋಣ. ಟಾಸ್ಕ್ ಯಾವ ರೀತಿ ಇತ್ತು, ಕ್ಯಾಪ್ಟನ್ ಆಗೋಕ್ಕೆ ಗಿಲ್ಲಿ ಕಾವ್ಯ ಕೂಡ ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ. ಅವರಿಂದ ಕ್ಯಾಪ್ಟನ್ ಆಗಿದ್ದು ಯಾರು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಕ್ಯಾಪ್ಟನ್ ಟಾಸ್ಕ್ ಅಂತ ಬಂದಾಗ ರಾಶಿಕಾ ಧ್ರುವಂತ್ ಅವರು ಔಟ್ ಆಗ್ತಾರೆ. ಅದು ಫೋಟೋ ಹಾಕೊಂದು ಟಾಸ್ಕ್ ಇರುತ್ತೆ, ಆ ಟಾಸ್ಕ್ ಔಟ್ ಆಗ್ತಾರೆ. ಕೊನೆಯಲ್ಲಿ ಉಳಿಯೋದು ಇಬ್ರು, ಅಶ್ವಿನಿ, ಅಭಿಷೇಕ್. ಇವರಿಬ್ಬರಲ್ಲಿ ಕ್ಯಾಪ್ಟನ್ ಯಾರು ಆಗ್ತಾರೆ ಅಂದ್ರೆ ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ತುಂಬಾ ಜನ ಅಶ್ವಿನಿ ಗೌಡ ಕ್ಯಾಪ್ಟನ್ ಆಗ್ತಾರೆ, ಮುಂದಕ್ಕೆ ಒಂದು ಸಿನಿಮಾ ಇರುತ್ತೆ ಎಲ್ಲರಿಗೂ ಅಂತೆಲ್ಲ ಅನ್ಕೊಂಡಿದ್ರು. ಮತ್ತೆ ಅವ್ರು ಕ್ಯಾಪ್ಟನ್ ಆದ್ರ ಅಂತ ಕೇಳೋದಾದ್ರೆ ಕ್ಯಾಪ್ಟನ್ ಟಾಸ್ಕ್ ಯಾವ ರೀತಿ ಇರುತ್ತೆ ಅಂದ್ರೆ, ಅವರಿಬ್ರು ಅಭಿಷೇಕ್ ಮತ್ತೆ ಅಶ್ವಿನಿ ಅವರಿಬ್ರು ಹೋಗಿ ಕಂಟೆಸ್ಟೆಂಟ್ ಎದುರುಗಡೆ ಕುತ್ಕೋಬೇಕು. ಆ ಕುತ್ಕೋಬೇಕಾದ್ರೆ ಅವರು 12 ನಿಮಿಷ ಒಳಗಡೆ ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಮನಸ್ಸಲ್ಲೇ 12 ನಿಮಿಷ ಹತ್ತತ್ರ ಹೋಗಿ ನಾವು ಎದ್ದೇಳಬೇಕು. ನಾವು 12 ನಿಮಿಷ ಆಗಿದೆ, ಈಗ ಎದ್ದೇಳ್ತೀನಿ ಅಂತ. ನಾವೆಲ್ಲ ಅಲ್ಲಿರೋ ಕಂಟೆಸ್ಟೆಂಟ್ಗಳು ಇರ್ತಾರಲ್ಲ, ಈಗ ಕಾವ್ಯ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಧನು ಆಗಿರ್ಬೋದು, ಇವರೆಲ್ಲ ಇದಾರಲ್ಲ, ಅವ್ರು ಹೋಗಿ ಡಿಸ್ಟರ್ಬ್ ಮಾಡಬೇಕು. ಅವ್ರನ್ನ ಮನಸ್ಸನ್ನ ಚಂಚಲ ಮಾಡಬೇಕು. ಕೌಂಟ್ ಮಾಡಿದಾಗ ಡಿಸ್ಟರ್ಬ್ ಮಾಡಬೇಕು. ನೀನು ಏನು ಬೇಕಾದರೂ ಮಾತಾಡ್ಬೋದು, ಅಂದರೆ ಹೊರಗಡೆ ವಿಷಯಗಳು ಮಾತ್ರ ಮಾತಾಡಬಾರ್ದು. ಆ ರೀತಿ ಆದಾಗ ಅಲ್ಲಿ ಹೋಗಿ ಕಾವ್ಯ ಗಿಲ್ಲಿ ಸಖತ್ತಾಗಿ ಟಾಂಟ್ ಕೊಡ್ತಾರೆ ಅಶ್ವಿನಿ ಗೌಡ ಅವ್ರಿಗೆ. ಕೌಂಟ್ ಮಾಡ್ಕೊಳಕ್ಕೆ ಆಗಲ್ಲ, ಅವ್ರಿಗೆ ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ. ಆ ರೀತಿ ಆಗಿಂದ ಈ ವಾರ ಅಶ್ವಿನಿ ಗೌಡ ಅವರಿಗೆ ಅದೃಷ್ಟ ಕೈ ಹಿಡಿಲಿಲ್ಲ, ಕ್ಯಾಪ್ಟನ್ ಆಗಲಿಲ್ಲ. ಮತ್ತು ಈ ವಾರದ ಕ್ಯಾಪ್ಟನ್ ಬಂದ್ಬಿಟ್ಟು ನಮ್ಮ ಅಭಿಷೇಕ್ ಅಂತ ಹೇಳ್ಬೋದು. ಕ್ಯಾಪ್ಟನ್ ಮುಂದಿನ ವಾರಕ್ಕೆ ಅಭಿಷೇಕ್ ಸೆಲೆಕ್ಟ್ ಆಗಿದ್ದಾರೆ. ಕಾರಣ ಏನಂದ್ರೆ, ಗಿಲ್ಲಿ ಕೊಟ್ಟಿರೋ ಒಂದು ಮಾತುಗಳು, ಗಿಲ್ಲಿ ಕೊಟ್ಟಿರೋ ಒಂದು ಟಾಂಟ್ಸ್ ಇದಾವಲ್ಲ, ಅಶ್ವಿನಿ ಗೌಡವ್ರಿಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ, ಅದು ಕೌಂಟ್ ಮಾಡ್ಕೊಳಕ್ಕೂ ಆಗ್ಲಿಲ್ಲ. ಕಾವ್ಯನೂ ಅಷ್ಟೇ ತುಂಬಾ ಫೈರ್ ಆಗಿ ಮಾತಾಡಿದ್ರು ಅಶ್ವಿನಿ ಅವ್ರ ಮೇಲೆ. ಆದ್ರಿಂದ ಅದೇನಾಗುತ್ತೆ ಅಂದ್ರೆ, ಆ ಟೈಮರ್ ಇರುತ್ತಲ್ಲ, ಆ ಟೈಮ್ನ ಸೆಟ್ ಮಾಡೋಕ್ಕೆ, ಕೌಂಟ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಆದ ಕಾರಣ ಏನಾಗುತ್ತೆ ಅಂದ್ರೆ, ಅವ್ರು ಸೋಲ್ತಾರೆ. ಸ್ವಲ್ಪ ಟಾಂಟ್ ಮಾಡ್ತಾರೆ, ಅದರಿಂದ ಅವ್ರು ಡಿಸ್ಟರ್ಬೆನ್ಸ್ ಆಗಿ ಇದಾಗುತ್ತೆ, ಕೌಂಟ್ ಮಾಡೋಕ್ಕಾಗಲ್ಲ. ಆದ್ರಿಂದ ಸೋಲ್ತಾರೆ. ಅಭಿಷೇಕ್ ಕ್ಯಾಪ್ಟನ್ ಆಗಿದ್ದಾರೆ. ಮುಂದಿನ ವಾರದ ಕ್ಯಾಪ್ಟನ್ ಅಭಿಷೇಕ್. ಕಂಗ್ರಾಚುಲೇಷನ್ಸ್ ಎಲ್ಲ ಹೇಳೋಣ. ಯಾವುದೋ ಒಂದು ರೀತಿಯಲ್ಲಿ ಕ್ಯಾಪ್ಟನ್ ಆದರೂ, ಆದ್ರಿಂದ ಈ ವಾರ ಕೂಡ ಹೆಲ್ಮೆಟ್ ಆಗಲ್ಲ 100% ಅನಿಸುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.